ಆತ್ಮೀಯ ಓದುಗರೆ ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ಸ್ವಾಮಿ ವಿವೇಕಾನಂದರ ಬಗ್ಗೆ ಹೇಳ್ತಾ ಇದ್ದೀನಿ. ಇವರ ಬಗ್ಗೆ ಹೇಳಬೇಕಾದ್ರೆ ಸ್ವಾಮಿ ವಿವೇಕಾನಂದರು ಇವರ ಸಂಕ್ಷಿಪ್ತ ಪರಿಚಯ. 1863ರಿಂದ 1902 ಭಾರತದ ಮಹಾನ್ ತತ್ವಜ್ಞರು, ಸನ್ಯಾಸಿಗಳು, ಯುವಶಕ್ತಿ ಪ್ರೇರಕ. ಅವರು ಶ್ರೀರಾಮಕೃಷ್ಣ ಪರಮಹಂಸರ ಪ್ರಮುಖ ಶಿಷ್ಯರು. ಭಾರತದ ಸಂಸ್ಕೃತಿ, ಧರ್ಮ ಮತ್ತು ಯೋಗವನ್ನು ಜಗತ್ತಿಗೆ ಪರಿಚಯಿಸಿದ ಮಹಾನ್ ವ್ಯಕ್ತಿಗಳಲ್ಲಿ ಒಬ್ಬರು. ಹುಟ್ಟು ಮತ್ತು ಬಾಲ್ಯ. ಜನವರಿ 12, 1863. ಸ್ಥಳ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ. ಮೂಲ ಹೆಸರು ನರೇಂದ್ರನಾಥ ದತ್ತ. ಬಾಲ್ಯದಿಂದಲೇ ಬುದ್ಧಿವಂತರಾಗಿದ್ದು ಧೈರ್ಯ, ಕ್ರೀಡೆ, ಸಂಗೀತ, ಅಧ್ಯಯನದಲ್ಲಿ ಆಸಕ್ತಿ ಹೊಂದಿದ್ದರು. ರಾಮಕೃಷ್ಣ ಪರಮಹಂಸರ ಸಂಘ. ನರೇಂದ್ರ ಅವರಿಗೆ ಜೀವನದ ನಿಜವಾದ ಗುರಿಯನ್ನು ತಿಳಿದುಕೊಳ್ಳುವ ಆಸೆ ಇತ್ತು. ಈ ಪ್ರಶ್ನೆಗಳ ಉತ್ತರವನ್ನು ಅವರಿಗೆ ರಾಮಕೃಷ್ಣ ಪರಮಹಂಸರ ಬಳಿಯಲ್ಲಿ ದೊರೆಯಿತು. ನಂತರ ಅವರು ಪರಮಹಂಸರ ಧರ್ಮಬೋಧನೆಯನ್ನು ಮುಂದುವರಿಸಿದರು. ಚಿಕಾಗೋ ಭಾಷಣ 1893. ಸ್ವಾಮಿ ವಿವೇಕಾನಂದರು 1893ರಲ್ಲಿ ಅಮೆರಿಕದ ಚಿಕಾಗೋ ಧರ್ಮ ಸಮ್ಮೇಳನದಲ್ಲಿ ನೀಡಿದ ಭಾಷಣದಿಂದ ಜಗತ್ತಿಗೆ ಪ್ರಸಿದ್ಧರಾದರು. ಅವರು ಭಾಷಣವನ್ನು ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಎಂದು ಆರಂಭಿಸಿದಾಗಲೇ ಸಭಾಂಗಣದಲ್ಲಿದ್ದವರು ಚಪ್ಪಾಳೆಗಳಿಂದ ಸ್ವಾಗತಿಸಿದರು. ಈ ಭಾಷಣದಲ್ಲಿ ಅವರು ಭಾರತದ ಸಂಸ್ಕೃತಿ, ಸಹಿಷ್ಣುತೆ, ಎಲ್ಲ ಧರ್ಮಗಳ ಏಕತೆ, ಮಾನವ ಸೇವೆಯ ಮಹತ್ವ ಎನ್ನುವ ವಿಷಯಗಳನ್ನು ಒತ್ತಿ ಹೇಳಿದರು. ರಾಮಕೃಷ್ಣ ಮಠ ಮತ್ತು ಮಿಷನ್. 1897ರಲ್ಲಿ ಅವರು ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿ ಶಿಕ್ಷಣ, ಆರೋಗ್ಯ, ದಾನ ಧರ್ಮ, ಆಧ್ಯಾತ್ಮಿಕ ಜ್ಞಾನ ಹಂಚುವ ಕಾರ್ಯಗಳನ್ನು ಆರಂಭಿಸಿದರು. ಪ್ರಮುಖ ಸಂದೇಶಗಳು: ಉತ್ತಿಷ್ಠತ ಜಾಗೃತ, ಎಚ್ಚರವಾಗಿರಿ, ಮುನ್ನಡೆಯಿರಿ. ನರಸೇವೆಯೇ ನಾರಾಯಣ ಸೇವೆ. ಯುವಕರು ಶಕ್ತಿಶಾಲಿಗಳಾಗಬೇಕು. ಧ್ಯಾನ, ಯೋಗ, ಶಿಸ್ತು ಜೀವನದ ಶಕ್ತಿ. ಪರಿನಿರ್ವಾಣ. ಜುಲೈ 4, 1902ರಲ್ಲಿ ಕೇವಲ 39ನೇ ವಯಸ್ಸಿನಲ್ಲಿ ಪರಿನಿರ್ವಾಣ ಹೊಂದಿದರು. ಸ್ವಾಮಿ ವಿವೇಕಾನಂದರ ಕೊಡುಗೆ: ಭಾರತೀಯ ಯೋಗ ಮತ್ತು ವೇದಾಂತವನ್ನು ಜಗತ್ತಿಗೆ ಪರಿಚಯಿಸಿದರು. ಯುವಜನತೆಗೆ ಆತ್ಮವಿಶ್ವಾಸ ಮತ್ತು ಧೈರ್ಯ ತುಂಬಿದರು. ಮಾನವೀಯತೆ ಮತ್ತು ವಸುಧೈವ ಕುಟುಂಬಕಂ ಸಂದೇಶವನ್ನು ಹರಡಿದರು. ಸಮಾಜ ಸೇವೆಯನ್ನು ಧರ್ಮದ ಭಾಗವನ್ನಾಗಿ ಮಾಡಿದ ಮಹಾನ್ ಕ್ರಾಂತಿಕಾರಿ ಸ್ವಾಮಿ ವಿವೇಕಾನಂದರು.